ನಾನು ಹೆಸರಾದರೂ ಚಿಂತೆ ಇಲ್ಲ ದೇವಿ. ಆದರೆ ಸತತವಾಗಿ ಬಂಜೆ ಎಂದು ಎನಿಸಿಕೊಳ್ಳಲಾರದೆ ಹಗಲಿರುಳು ಕಣ್ಣೀರಿಡುತ್ತಿದ್ದ ನಿನಗೆ ಪುತ್ರ ಸಂತಾನ ದೊರಕುವುದೆಂಬ ಸಂತಸ ಸುದ್ದಿಯಲ್ಲ ಬ್ರಹ್ಮದೇವ ಕೊಟ್ಟರಲ್ಲ. ಯಾವುದೇ ಕಷ್ಟಗಳಿದ್ದರು ಒಟ್ಟಾಗಿ ಎದುರಿಸಿದ ಆ ದೇವರನ್ನ ಪ್ರಾರ್ಥಿಸುತ್ತಾ ನಮ್ಮ ಮಗುವನ್ನ ಬೆಳೆಸುವುದು. ವಂಶದ ದಶರಥ ಮಹಾರಾಜ ನಾನು. ನನ್ನ ಮೊದಲ ನಾಮಾಂಕಿತ ನೇಮಿ ಎಂದು. 6 ರಥವನ್ನು 10 ದಿಕ್ಕುಗಳಿಗೂ ಬೇಕಾದ ಹಾಗೆ ತಿರುಗಿಸಬಲ್ಲ ಪ್ರವೀಣ ನಾನು. ಆದ್ದರಿಂದ ನನಗೆ ಹೆಸರು ದಶರಥ ಎಂದು ಬಂದಿತ್ತು. ಸೂರ್ಯವಂಶ ಕುಲ ಪುತ್ರ ನಾನು. ಅಜ ಮಹಾರಾಜನ ಪುತ್ರ. ನನ್ನ ವಂಶಸ್ಥರಾದ ನನ್ನ ಅಜ್ಜನಾದ ಮನು ಮಹಾರಾಜ ಈ ಅಯೋಧ್ಯ ಸಾಮ್ರಾಜ್ಯವನ್ನು ಸರಿಯೂ ನದಿಯ ಮೇಲೆ ನಿರ್ಮಿಸಿದ. ನನ್ನ ತಾತನಾದ ಅಂಬರೀಷ ಪರಶಿವನನ್ನು ಮೆಚ್ಚಿಸಿ ಘನಘೋರ ತಪಸ್ಸನ್ನು ಎರಗಿ ಅವನ ಮುಡಿಯೆಂದರೆ ಗಂಗೆಯನ್ನು ಧರೆಗೆ ತಂದಂತ ಭಗೀರಥ ನನ್ನ ತಾತ. ಇಂತಹ ವಂಶದಲ್ಲಿ ಜನಿಸಿದ ನಾನು ಧನ್ಯ. 3 ಸತಿಯರು, ನನ್ನನ್ನೇ ಪಿತನೆಂದು ಭಾವಿಸಿದ ಪ್ರಜೆಗಳು, ಸಕಲ ಸಮೃದ್ಧಿಯನ್ನು ಕಂಡಂತ ನನ್ನ ಅಯೋಧ್ಯ ಧನ್ಯ ಧನ್ಯ ಧನ್ಯ. ಸಕಲರನ್ನು ಸುಖದಿಂದಿರುವುದು ಈ ರಾಜನ ಕರ್ತವ್ಯ. ನನ್ನೆದುರು ಯುದ್ಧ ಮಾಡುವ ಯಾವುದೇ ವೀರ ಧೀರ ಇನ್ನೂ ಈ ಅಯೋಧ್ಯೆಯ ಸನಿಹಕ್ಕೆ ಬಂದಿಲ್ಲ. ಬರುವುದಕ್ಕೆ ನಾನು ಬಿಡುವುದು. ಸುಖ ಶಾಂತಿ ಸಮೃದ್ಧಿಯನ್ನು ತುಂಬುವ ಕೆಲಸವನ್ನ ಸತತಗೈಯುತ್ತೇನೆ. ಸ್ವತಃ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಆಶೀರ್ವದಿಸಿದ ನನಗೆ ಯಾರ ಭಯವೂ ಇಲ್ಲ, ಯಾರ ಭಯವೂ ಇಲ್ಲ. ಒಂದೇ ಒಂದು ಕೊರಗು, ಪುತ್ರರಿಲ್ಲ ಎನ್ನುವ ಕೊರಗು. ಭಗವಂತ ಪುತ್ರರತ್ನರನ್ನು ಕರುಣಿಸುವ, ದಯ ತೋರುವ, ಆಶೀರ್ವದಿಸುವ ಕೊರಗುವುದೇಕೆ, ಕೊರಗುವುದೇಕೆ? ಆ ಪರಮಾತ್ಮನೇ ನನಗೆ ದಯಪಾಲಿಸಬಹುದು, ದಯಪಾಲಿಸಬಹುದು. ಪರಮಾತ್ಮ ನಿನಗೆ ನನ್ನ ಪ್ರಣಾಮ. ಸುಖ ಸಮೃದ್ಧಿಯನ್ನು ಅಯೋಧ್ಯೆಯ ನಾಡಿಗೆ ಸತತವಾಗಿ ಕರುಣಿಸುದೇವಾ, ಸತತವಾಗಿ ಕರುಣಿಸು.
ಬ್ರಹ್ಮದೇವರಿಂದ ವರ ಪಡೆದು ಪುತ್ರ ಬೇಕೆಂದು ಹಂಬಲಿಸಿದೆ. ಆ ಪುತ್ರ ಈಗ ಭೂಮಿಗೆ ಬರುವುದು ಸನ್ನಿಹಿತವಾಗಿದೆ. 9 ಮಾಸಗಳ ತುಂಬಿ ಪುತ್ರ ಬರುವಿಕೆಯಾಗಿ ಎದುರು ನೋಡುತ್ತಿದ್ದೇವೆ. ಆದರೆ ಈ ದಟ್ಟ ಅರಣ್ಯದಲ್ಲಿ ಬಾಳಕಿಯಾದ ನಿನ್ನನ್ನು ನೋಡಿಕೊಳ್ಳುವರು ಯಾರು ಇಲ್ಲ ಎಂಬುದೇ ದುರ್ಬಲ. ಋಷಿ ಮುನಿಗಳ ಆಶ್ರಮಕ್ಕೆ ಯಾರು ಚಿಂತಿಸಲು ಆ ಪರಶಿವನನ್ನು ನಂಬಿ ಬ್ರಹ್ಮನಿಂದ ಹೊರೆ ಪಡೆದು ಇನ್ನು ಪುತ್ರನನ್ನ ನೀನು ಪಡೆಯುತ್ತಿರುವೆ ಎಂದಾಗ ನಿನಗೇನು ನಾನೇ ಎದುರು ನಿಂತು ಆ ಪುತ್ರನನ್ನ ಪ್ರಮಾಣಪಡಿಸಿ ಶ್ರೀಮಂತಿನಿ ಬ್ರಹ್ಮ ಹೇಳಿದ ವಚನವನ್ನು ನೀವು ಮರೆತಿರ ನಿಮಗೆ ಪುತ್ರ ಸಂತಾನವಾಗುತ್ತದೆ. ಆದರೆ ಅವನಿಗೆ ಕಿವಿಗಳೇ ಇರುವುದಿಲ್ಲ, ಅವನಿಗೆ ಶ್ರವಣಗಳೇ ಇರುವುದಿಲ್ಲ. ಒಂದು ವೇಳೆ ಪುತ್ರ ವ್ಯಾಮೋಹಕ್ಕೆ ಸಿಕ್ಕು ಆ ಕಂದನನ್ನು ನಿಮ್ಮ ಅಕ್ಷುಗಳಿಂದ ನೋಡಿದ್ದೇ ಆದರೆ ನಿಮ್ಮಿರುವ ಅಕ್ಷುಗಳು ನಶಿಸಿ ಹೋಗುತ್ತವೆ. ನಿಮ್ಮಿರುವ ಅಕ್ಷುಗಳು ನಶಿಸಿ ಹೋಗುತ್ತವೆ. ನೇತ್ರವನ್ನು ಕಳೆದುಕೊಳ್ಳುತ್ತೀರೋ ಅಥವಾ ಕಿವಿ ಇಲ್ಲದ ಕಂದನನ್ನು ಪಡೆಯುತ್ತೀರೋ? ಕಿವಿ ಇರುವ ಕಂದ ಬೇಕೆಂದರೆ ಕಂದನನ್ನು ನೋಡದಿರುವುದೇ ಲೇಸು. ಅಥವಾ ಕಂದನನ್ನು ನೋಡಬೇಕೆಂಬ ನಿಮ್ಮ ಪ್ರೀತಿ ಹೆಚ್ಚಾದರೆ ಆ ಕೂಸಿಗೆ ಶ್ರವಣಗಳೇ ಇರುವುದು. ಬ್ರಹ್ಮಲಿಖಿತ ಎಂದು ಸುಳ್ಳಾಗದು. ಯಾವ ಹೋಗಿದ್ದ ನಾವು ನೋಡದಿದ್ದರೂ ಚಿಂತೆ ಇಲ್ಲ. ಆ ಪುತ್ರನನ್ನ ಪಡೆದು ನಮ್ಮ ಹೃದಯದ ಕಣ್ಣುಗಳಿಂದಲೇ ಅವನನ್ನು ನೋಡಿ ಸಂತಸದಿಂದ ಸ್ವಲ್ಪ ಕಡೆ
ಅಲ್ಲವೇ ಇವನು ಏಕೆ ಅಳುತ್ತೀವನು? ಒಳ್ಳೆ ಅರ್ಥವಾಗ್ತಿಲ್ಲ. ಸುಮ್ಮನೆ ಇರುತ್ತಂದ ಅಳಬೇಡಪ್ಪ, ಅಳಬೇಡ. ಏನಾಗಿದೆ ನಿನಗೆ? ನನ್ನ ಸಹಿಸಲಾಗದು ದೇವಿ, ಸಹಿಸಲಾಗದು. ಆ ಮಗುವಿನ ಧ್ವನಿಯನ್ನು ಕೇಳಿದರೆ ತುಂಬಾ ಸಂಕಟ ಬರುತ್ತದೆ ದೇವಿ. ನೋಡುತ್ತೀರಿಯಲ್ಲ ದೇವಿ, ಸಮಾಧಾನ. ಏನೇ ಮಾಡಿದ್ರು ಇವನ ಬಾಯೇ ಮುಚ್ಚುತ್ತಿಲ್ಲವಲ್ಲ. ನಾನೇನು ಮಾಡಲಿ? ಇದು ಯಾಕೋ ಏನೋ, ಅವನಿಗೆ ಏನು ತೊಂದರೆ ಆಗಿದೆಯೋ ಏನೋ. ನೋಡಬೇಕು ಎನಿಸುತ್ತದೆ ಸ್ವಾಮಿ. ಏನಾದರೂ ಕಣ್ತುಂಬ ಇವನನ್ನು ನೋಡಿದರೆ ಕಲಿಯುವುದಲ್ಲವೇ ನನ್ನ ಕುಮಾರನಿಗೆ ಏನಾಯಿತು ಎಂದು. ಬೇಡ ದೇವಿ, ಬ್ರಹ್ಮನು ಹೇಳಿದಂತೆ ನಾವಿರುವರು ಆ ಮಗುವನ್ನು ನೋಡಿದರೆ ನಮ್ಮ ನಯನಗಳೇ ಹೊರಟು ಹೋಗುತ್ತದೆ. ದೃಷ್ಟಿ ಹೀಗರಾಗಿ ಬದುಕಬೇಕಾಗುತ್ತದೆ ದೇವಿ. ಬೇಡ, ನೋಡಬೇಡ ದೇವಿ. ಭಗವಂತನು ಹೇಳಿರುವುದು ಮಾತಾಡೋ ನಿಜ. ಆದರೆ ಸಂತಾನವನ್ನು ಕಣ್ತುಂಬ ನೋಡದಿರುವ ಸತಿಪತಿಗಳು ಮಾತಾಪಿತರು ಇದ್ದರೆಷ್ಟೋ ನಮ್ಮ ಕಣ್ಣ ಈ ಅಂಧರಿಗೆ ಕಣ್ಣಾಗಿರುವನಲ್ಲವೇ ಮುಂದೆ. ಆ ನನ್ನ ಕಂದನನ್ನ ಒಮ್ಮೆ ನೋಡಬೇಕು ಸ್ವಾಮಿ, ಅವನನ್ನು ನೋಡಬೇಕು. ನೋಡಿ ನನ್ನ ಕಂದ ಎಷ್ಟೊಂದು ಮುಖಾಂತರ. ಆದರೆ ಏಕೆ ಈ ರೀತಿ ಆಟ ಮಾಡುತ್ತೀರಿ ಮನೆ? ಹೇಗೆ ಸುಮ್ಮನಾಗುತ್ತಿಲ್ಲ ನನ್ನ ಕಂದ? ಈ ಕಣ್ಣನಿಗೆ ಕಣ್ಣಗಳೇ ಇಲ್ಲ ದೇವಿ. ಬ್ರಹ್ಮನ ವಾಣಿ ಸತ್ಯ, ಸತ್ಯ. ನೀನೊಬ್ಬಳೇ ನೋಡುವುದು. ನೋಡುವುದಾದರೆ ನಾವೀರ್ವರು ಒಟ್ಟಿಗೆ ನೋಡೋಣ. ನನ್ನ ಕಣ್ಣನ್ನು ಬಿಚ್ಚಿ ಒಮ್ಮೆ ನನ್ನ ಕಂದನನ್ನು ಕಣ್ತುಂಬ ನೋಡ್ತೇನೆ. ನನ್ನ ಕಂದ ರೋಗಿಸುವುದನ್ನು ನಿಲ್ಲಿಸುತ್ತಾನೆ. ಏನಾಗಿದೆಯೋ ಏನೋ ನನ್ನ ಕಂದನಿಗೆ. ನಿನ್ನ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿದರು ನಿನ್ನ ಕಣ್ಣು ತೆರೆದು ನೋಡಬೇಡ. ನನ್ನ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿ ಒಟ್ಟಿಗೆ ಮಗುವನ್ನು ನೋಡ. ನಿಮ್ಮ ಮಾತಿನಂತೆ ಆಗಲಿ. ನಿಮ್ಮ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿದರಲ್ಲವೇ ಸ್ವಾಮಿ? ನೋಡಬಹುದೇ? ಸ್ವಾಮಿ, ನನ್ನ ಕಣ್ಣು ಕಾಣುತ್ತಿಲ್ಲ. ನನ್ನ ನೇತ್ರಗಳು ಕುರುಡಾಗಿವೆ. ವಾಣಿಯಂತೆ ನನ್ನ ಕಣ್ಣುಗಳು ಕುರುಡಾಗಿವೆ ಸ್ವಾಮಿ, ಕುರುಡಾಗಿವೆ. ಅಯ್ಯೋ ವಿಧಿಯೇ, ನಾವೆತ್ತ ಮತಭ್ರಷ್ಟರು. ಜನ್ಮಪಟ್ಟ ಕಂದನ ಮುಖವನ್ನೇ ನೋಡದಿರುವ ಮಹಾಪಾಪಿಗಳು ನಾವು. ಕಂದ, ನಾವೆಂತ ಮತಭ್ರಷ್ಟ ಮಾತಾಪಿದರು. ನಿನ್ನನ್ನು ಕಣ್ತುಂಬ ನೋಡುವ ಭಾಗ್ಯವನ್ನು ಕಳೆದುಕೊಂಡೆ. ಆ ಪರಮಾತ್ಮನು ಎಲ್ಲ ಸಂತೋಷವನ್ನು ಶಾಶ್ವತವಾಗಿ ಕಿತ್ತುಕೊಂಡು ಬಿಟ್ಟ ಕಂದ, ಕಿತ್ತುಕೊಂಡು ಬಿಟ್ಟ. ಚಿಂತಿಸದರು. ನಮ್ಮ ದೃಷ್ಟಿ ಹೋದರೇನಾಯಿತು? ಈ ಸೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಾಗಿ ನಮ್ಮ ಕಂದ ಬೆಳೆಯುತ್ತಾರೆ. ಬಹುದಿನಗಳಿಂದ ಬೇಕೆಂದ ಕಂದ ನಮ್ಮ ಮಡಿಲಲ್ಲಿರುವಾಗ ಹೃದಯದ ಕಣ್ಣಿನಿಂದ ಅವನನ್ನು ನೋಡಿ ಬೆಳೆಸೋಣ. ಈ ಹೊರ ಜಗತ್ತು ನಮಗೆ ಕಾಣದಿದ್ದರೂ ಚಿಂತೆ ಇಲ್ಲ. ಅವನ ಬಾಲ ಲೀಲೆಯನ್ನ
ಹೃದಯದಿಂದಲೇ ಅನುಭವಿಸೋಣ. ಭಕ್ತಿಯಿಂದ ಆ ಕೊಲಸಿಗನನ್ನ ಧ್ಯಾನಿಸುತ್ತ ಆ ಮಗುವನ್ನ ನಾವಿಬ್ಬರು ಬೆಳೆಸೋಣ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ನಮಗಾರು ಗತಿ. ಜಡೆಯಲ್ಲಿ ಹಿಂಸೆಯನ್ನು ನೀಡುತ್ತಿದ್ದೀರಿ. ಸಕಲವು ಸೌಭಾಗ್ಯವಾಗಿರುವಾಗ ಈ ವನ್ಯ ಮೃಗಗಳ ಕಾಟದಿಂದ ನನ್ನ ಪ್ರಜೆಗಳು ತತ್ತರಿಸಿ ಹೋಗಿದ್ದಾರೆ. ಸಪ್ತವೇದಿ ಬಾಳದ ವಿದ್ಯೆಯನ್ನು ಬಲ್ಲವನಾದ ನಾನು ಅದೆಷ್ಟೋ ಪ್ರಾಣ ಪ್ರಯೋಗಗಳಿಂದ ಈ ಕ್ರೂರ ಪ್ರಾಣಿಗಳನ್ನು ನಾಶ ಮಾಡಿದರು. ಇಂದು ನನ್ನ ಪ್ರಜೆಗಳಿಗೆ ಕಾಟವನ್ನು ನೀಡುತ್ತಲೇ ಇವೆ.
ಛೆ! ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಲೇಬೇಕು. ಏನು ಮಾಡುವುದು? ಬೇಡ ಬೆಳೆಗಳನ್ನೆಲ್ಲ ಈ ಆನೆ ಖಡ್ಗ ಮೃಗಗಳು ನಾಶ ಮಾಡುತ್ತಿವೆ. ಹಕ್ಕಿಗಳು ಬೆಳೆಗಳಿಗೆ ದಾಳಿ ಇಡುತ್ತಿವೆ. ಕ್ರೂರ ಪ್ರಾಣಿಗಳು ಈ ದಂಡಕಾರಣ್ಯದಲ್ಲಿ ನಡೆಯುವ ನನ್ನ ಪ್ರಜೆಗಳ ಮೇಲೆ ಸೂಚಿಸುತ್ತಿವೆ. ಈ ದಶರಥ ಮಹಾರಾಜನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಈ ದಂಡಕಾರಣ್ಯದಲ್ಲಿರುವ ಕ್ರೂರ ಮೃಗಗಳೆಲ್ಲ ನನ್ನ ಈ ಶಬ್ದವೇದಿ ಬಾಣದ ವಿದ್ಯೆಗೆ ಬಲಿಯಾಗಲೇಬೇಕು. ಎಲ್ಲವೂ ಖಗಮೃಗಗಳೇ, ಬರುತ್ತೇನೆ ನಿಮ್ಮ ಬೇಟೆಗೆ. ಆ ಶಿವನ ಕೃಪೆಯಿಂದ ಬ್ರಹ್ಮನಾಳಕ್ಕೆ ಇಂದು ನಮ್ಮ ಮಗ 16 ವಸತಿಗಳನ್ನು ಪೂರೈಸುತ್ತದೆ. ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿದ್ದಾನೆ. ಎಲ್ಲರ ತಾಯಿ ಅವನದೇ ಮಾತಲ್ಲಬೇಕು. ಹೌದು ಸ್ವಾಮಿ, ಸತ್ಯವಾಗಿ ಇಂಥ ಪುಟ್ಟ ರತ್ನವನ್ನು ಪಡೆದ ನಮ್ಮ ಜೀವನ ಸಾರ್ಥಕವಾಯಿತು ಸ್ವಾಮಿ, ಸಾರ್ಥಕವಾಯಿತು. ಅಂದರಾದ ಈ ದಂಪತಿಗಳು ನನ್ನ ಮಗ 2 ನೇತ್ರದಂತೆ ನಮ್ಮನ್ನು ಕಾಪಾಡುತ್ತಿರುವ ನಮ್ಮ ಮಗನ ನೆನೆಸಿಕೊಂಡ ಎಷ್ಟೊಂದು ಸಂತೋಷವಾಗಿದೆ ಅಲ್ಲವೇ ಸ್ವಾಮಿ? ಕಣ್ಣೆದುರಿಗೆ ಮಕ್ಕಳಿದ್ದು ಆ ಮಕ್ಕಳ ತಂದೆ ತಾಯಿಗಳಿಗಾಗಿ ಕಣ್ಣು ಕಾಣದವರ ಹಾಗೆ ಕುಚ್ಚೀಕರಿಸಿ ಹೋಗುತ್ತಿರುವ ಕಾಲದಲ್ಲಿ ನಮ್ಮ ಮಗ ನಮಗೆ ಕಣ್ಣಿಲ್ಲದಿದ್ದರೂ ನಮ್ಮ ಕಣ್ಣಾಗಿರುವುದಲ್ಲ. ಅವರು ಸಾಕ್ಷಾತ್ ಪರಶಿವನೇ ನಮ್ಮ ಉದರದಲ್ಲಿ ಜನಿಸಿದ್ದಾನೆ. ನೀವು ಯಾವಾಗಲೂ ಹೇಳುತ್ತಿದ್ದೀರಿ, ಆ ಸಾಕ್ಷಾತ್ ಪರಮಾತ್ಮನೇ ನಿನ್ನ ಗರ್ಭದಲ್ಲಿ ಶಿಶುವಾಗಿ ಜನ್ಮಿಸುವನು. ಆ ಪರಮಾತ್ಮನೇ ನನ್ನ ಗರ್ಭದಲ್ಲಿ ನನ್ನ ಕುಮಾರನಾಗಿ ಅವತರಿಸಿದನು. ಆ ಪರಮಾತ್ಮ ಇದು ನನ್ನ ನಮಸ್ಕಾರ. ದೇವಿ, ನನಗೆ ದಾಹವಾಗುತ್ತಿದೆ. ಸ್ವಲ್ಪ ಉದಕವನ್ನು ಇಗೋ ಸ್ವಾಮಿ, ಈಗಲೇ ತಡಿ, ನೀವು ಇಲ್ಲೇ ಕುಳಿತು ವಿಶ್ರಮಿಸಿ. ಸ್ವಾಮಿ, ನನಗೆ ಒಂದೇ ಒಂದು ಆಸೆ. ನಾನು ಕಾಶಿ ವಿಶ್ವನಾಥನ ದರ್ಶನ ಮಾಡಿದರೆ ತೀರ್ಥಯಾತ್ರೆ ಅಂತ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಅಲ್ಲವೇ ಸ್ವಾಮಿ? ನಾವು ಇಂಥ ಸ್ಥಿತಿಯಲ್ಲಿ ನೋಡುವುದಾದ್ರೆ ಏನಿದೆ?
ಕಾಸಿಗೆ ಹೋಗಿ ಆ ರಾಮೇಶ್ವರನನ್ನು ನೋಡಬೇಕು, ವಿಶ್ವನಾಥನನ್ನ ಕಾಣಬೇಕು. ಈ ಹಂಬಲವೇ ಕುಳಿತಲ್ಲಿಯೇ ಕುಳಿತು ಆ ಶಿವನನ್ನ ಧ್ಯಾನಿಸೋಣ. ತೀರ್ಥಯಾತ್ರೆ ಮಾಡುವ ಹುಚ್ಚನ್ನ ಕಡೆಗಣಿಸಿ ಬಿಡುತ್ತೇವೆ, ಕಡೆಗಣಿಸಿ ಬಿಡು. ನಿಮ್ಮ ಆಸೆಯನ್ನು ನಾನು ನೆರವೇರಿಸುತ್ತೇನೆ. ಕುಮಾರ, ಶ್ರವಣ, ಮಾನವರಿಗೆ ಆಸೆಗಳ ಮೇಲೊಂದರಂತೆ ಆಸೆ ಹುಟ್ಟುತ್ತಲೇ ಇರುತ್ತಿದೆ. ಶ್ರವಣ, ನಿನ್ನ ತಾಯಿಯ ಆಸೆಗಾಗಿ ನೀನು ವ್ರತ ಶ್ರಮ ಪಡುವುದು ಬೇಡವಾಗಿದೆ? ಬೇಡ, ಬೇಡ. ಕುಮಾರ, ಏಕೆ ಸುಮ್ಮನಾದೆ? ನಿಮ್ಮ ಪಿತಾಶ್ರೀಯವರು ಹೇಳಿದ ಮಾತನ್ನು ನೀನು ಕೇಳಿಸಲಿಲ್ಲವೇ? ಏನಾದರೂ ಹೇಳು ಕುಮಾರ, ಏಕೆ ಸುಮ್ಮನಿರುವೆ? ಬೇಸರವಾಯಿತೆ? ಪಿತಾಶ್ರೀ, ನಮ್ಮ ತಾಯಿಯ ಆಸೆಯಂತೆ ನಾನು ನಿಮ್ಮನ್ನು ಕಾಶಿರಾಮೇಶ್ವರ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಬಹು ಕಷ್ಟದ ಕೆಲಸ ಕುಮಾರ. ಎಷ್ಟೇ ಕಷ್ಟವಾದರೂ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಪಿತಾಶ್ರೀ. ನನ್ನ ಮೇಲೆ ನಂಬಿಕೆ ಇಲ್ಲದೆ ಕುಮಾರ, ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇದೆ. ಪ್ರೀತಿಯ ಆಧಾರದಿಂದ ತಂದೆ ತಾಯಿಗಳು ಮಕ್ಕಳನ್ನ ನೋಡಿಕೊಳ್ಳಬೇಕು. ಅಂಥದ್ರಲ್ಲಿ ದೃಷ್ಟಿಹೀನರಾದ ನಮ್ಮನ್ನ ಮಾತೃ ವಾತ್ಸಲ್ಯದಿಂದ ನೋಡುತ್ತಿರುವ ನೀನು ನಿಜವಾಗೂ ಹೆಮ್ಮೆ ನಂಬಿಕೆ ಇದೆ. ಶ್ರಮ ಪಟ್ಟು ದೃಷ್ಟಿಹೀನರನ್ನ ಕರೆದುಕೊಂಡು ಅಷ್ಟು ದೂರ ಹೋಗುವುದು ಸುಲಭದ ಕೆಲಸವಲ್ಲ. ನೀನೇಕೆ ಅದರ ಬಗ್ಗೆ ಚಿಂತಿಸುತ್ತಿರುವೆ? ನಿಮ್ಮನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ನೀವು ಮುಂದಿನ ಕಾರ್ಯವನ್ನು ಬಿಡಿ, ಇಂದು ವಿಶ್ರಮಿಸಿ. ನಾನು ನಿಮ್ಮನ್ನು ನಾಳೆ ಪ್ರಾತಃ ಕಾಲವೇ ಕರೆದುಕೊಂಡು ಹೋಗುತ್ತೇನೆ. ಶಿವನಿಚ್ಛೆ. ಆಯ್ತು ಕುಮಾರ, ನಿನ್ನಿಚ್ಛೆಯಂತೆಯೇ ಆಗಲಿ. ಬಹಳ ದೂರದಿಂದ ನಮ್ಮಿರುವರನ್ನು ಪವನಡಿಯಲ್ಲಿ ಕುಳಿಸಿಕೊಂಡು ಹೊತ್ತುಕೊಂಡು ಎಷ್ಟು ದೂರ ಬಂದ. ಏನ್ ಹೆಗಲು ನೋವಾಯ್ತೆ ಕಂದ? ತಂಪಾದ ಗಾಳಿ ಬೀಸುತ್ತಿದೆ. ಈ ತಂಪಾದ ಗಾಳಿ ಬೀಸುವುದನ್ನು ನೋಡಿದರೆ ಈಗಾಗಲೇ ಸೂರ್ಯಾಸ್ತವಾಗುತ್ತಿದೆ ಎಂದನಿಸುತ್ತದೆ. ಅನ್ಬೇಕಲ್ಲ?
ಇಂದಿನ ಪ್ರಯಾಣ ಇಲ್ಲಿಗೆ ಸಾಕು. ಹೌದು ಕುಮಾರ. ಈಗ ಈ ದಟ್ಟ ಅರಣ್ಯದಲ್ಲಿ ಕ್ರೂರ ಪ್ರಾಣಿಗಳೇ ತುಂಬಿದೆ. ಈಗ ನಾವು ಪ್ರಯಾಣಿಸುವುದು ತರವಲ್ಲ. ಇಂದು ಇಲ್ಲೇ ವಿಶ್ರಮಿಸಿ ನಾಳೆ ಪ್ರಾತಃ ಕಾಲದಲ್ಲೇ ಹೊರಟರಾಯಿತು. ಆಯ್ತು ಮಾತೆ. ನಿಮ್ಮ ಆಜ್ಞೆಯಂತೆಯೇ ನಾವು ಈ ದಿನ ಇಲ್ಲೇ ಉಳಿದುಕೊಂಡು ನಾಳೆ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕುಮಾರ, ಯಾಕೋ ಏನು ತುಂಬಾ ದೂರದಿಂದ ಪ್ರಯಾಣಿಸಿ ನನಗೆ ದಾಹವಾಗುತ್ತಿದೆ. ಒಂದು ತೊಟ್ಟ ನೀರನ್ನ ತಂದು ಕೊಡು ಕಂದ. ಇದರಲ್ಲಿ ನೀರಿದೆ. ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಸರೋವರ ಇರುತ್ತದೆ, ತುಂಬಿಕೊಂಡು ಅಯ್ಯೋ ಬೇಡ ಕಂದ. ಈಗಿನ್ನು ರಾತ್ರಿ ಆಗುತ್ತಿದೆ. ಕ್ರೂರ ಮರಗಳು. ಅಯ್ಯೋ ನೆನೆಸಿಕೊಂಡರೆ ಭಯವಾಗುತ್ತಿದೆ ಚಿನ್ನ. ನೀನು ಹೋಗದಿರು. ಬೇಡ. ನನ್ನ ದಾಹವನ್ನು ಹೇಗಾದರೂ ಹೀಗೆ ಇಂಗಿಸಿಕೊಳ್ಳುತ್ತೇನೆ. ಬೇಡಪ್ಪ, ನನ್ನ ಬಗ್ಗೆ ಚಿಂತಿಸದಿರಿ. ನೀವು ಕ್ಷೇಮದಿಂದಿದ್ದರೆ ಅಷ್ಟೇ ಸಾಕು. ಹತ್ತಿರದಲ್ಲಿ ಎಲ್ಲಿಯಾದರೂ ಸರೋವರ ಇದ್ದೇ ಇರುತ್ತದೆ. ಹಾ. ನಾನು ತುಂಬಿಕೊಂಡು ಹತ್ತಿರದಲ್ಲಿದ್ದರೆ ತೆಗೆದುಕೊಂಡು ಬೇಗನೆ ಬಂದು ಬಿಡು. ಆಯ್ತು. ಕುಮಾರ, ಬೇಡ. ಸಂಜೆಯ ವೇಳೆಗೆ ಕಾಡು ಮೃಗಗಳು ತಮ್ಮ ದಿನದಿಂದೆಲ್ಲ ಹೊರಗೆ ಬರುತ್ತಿರುತ್ತವೆ. ಈಗೀಗ ನೀರು ನೀರು ಎಂದು ಕತ್ತಲಲ್ಲಿ ಎಣ್ಣೆ ಹುಡುಕಬೇಕಂದ ಬೇಡ. ಹೇಗೋ ಸಾವರಿಸಿಕೊಂಡಾಯಿತು. ಬೇಡ ಪುಟ್ಟಾಜಿ, ನನ್ನ ಬಗ್ಗೆ ಚಿಂತಿಸದಿರಿ. ಇಲ್ಲಿ ಹತ್ತಿರದಲ್ಲಿ ಎಲ್ಲಿಯಾದರೂ ಸರೋವರ ಇದ್ದರೂ ಇರಬಹುದು. ನೀವು ಕ್ಷೇಮದಿಂದಿದ್ದರೆ ಅಷ್ಟೇ ಸಾಕು. ನಿಮ್ಮ ಆಶೀರ್ವಾದ ಒಂದೇ ನನಗೆ ಶ್ರೀರಕ್ಷೆಯಾಗಿದೆ. ಏನೂ ಆಗದು. ಕುಮಾರ, ಬೇಗನೆ ಬಂದು ಬಿಡು ಕಂದ. ಆಯ್ತು ಬೇಗ ಬಾ ಮಗನೇ. ಆಯ್ತು. ಬಹು ಬೇಗನೆ ಬಾ ಮಗನೇ. ನಮ್ಮ ಕುಮಾರ ನಮಗಾಗಿ ಎಷ್ಟೊಂದು ವ್ಯಥಾ ಕಷ್ಟವನ್ನು ಪಡುತ್ತಿರುವುದು ಅಲ್ಲವೇ? ತಂದೆ ತಾಯಿಗಳ ಪಾದ ಸೇವೆ, ತಂದೆ ತಾಯಿಗಳ ಆಶೋತ್ತರಗಳನ್ನು ಈಡೇರಿಸುವ ಪುತ್ರನಿದ್ದರೆ ಅದೆಂಥ ಚೆನ್ನ ಜೀವಿ, ಅದೆಂಥ ಚೆನ್ನ. ಹೃದಯ ಶ್ರೀಮಂತಿಕೆಯಲ್ಲಿ ನಮ್ಮ